ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ದೀಪಾವಳಿ ಹಬ್ಬ ಇದ್ರಿಂದ ಆಫೀಸಲ್ಲಿ ರಜೆ ಇತ್ತು. ಸೊ ನಾನು ಎದ್ದಿದ್ದೇ ಲೇಟ್ ಆಯಿತು. ಎದ್ದಿದ ತಕ್ಷಣ ಜಪ್ತೋದಲ್ಲಿ ಸ್ವಲ್ಪ ಐಟಮ್ ಆರ್ಡ್ರ್ ಮಾಡಬೇಕಿತ್ತು, ಎಲ್ಲ ಆರ್ಡ್ರ್ ಮಾಡಿದೆ. ಫುಲ್ ನಂದೇ ಐಟಮ್ ಇರೋದ್ರಿಂದ ಅವ್ರು ಬ್ಯಾಗೇ ಕೊಟ್ಬಿಟ್ರು. ಫುಲ್ ದೀಪಾವಳಿ ಹಬ್ಬ ಮಾಡೋಣ ಅಂತ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಹೆಸರುಬೇಳೆ ಮತ್ತು ವೆಜಿಟೇಬಲ್ಸು, ಕ್ಯಾರೆಟು, ಬೀಟ್ರೂಟು ಆ ಥರ ನನಗೆ ಬೇರೆ ಥಿಂಗ್ಸ್ ಎಲ್ಲ ಬೇಕಿತ್ತು. ಅದೆಲ್ಲ ಒಟ್ಟಿಗೆ ಆರ್ಡ್ರ್ ಮಾಡಿದೆ. ಅದೆಲ್ಲ ನಂದೇ ಐಟಮ್. ಅದಕ್ಕೆ ಅವ್ರು ಒಟ್ಟಿಗೆ ಬ್ಯಾಗೇ ಕೊಟ್ಬಿಟ್ರು. ಎಲ್ಲ ತೊಗೊಂಡು ಕೊಡೋಣ ಅಂತೇಳಿ ತೊಗೊಂಬಂದೆ ಪಿ ಜಿಲಿ. ನೋಡಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ಪೂಜೆಗೆ ಏನೇನು ಬೇಕೋ ತೆಂಗಿನಕಾಯಿ ಮತ್ತು ಕೋಸಂಬರಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಐಟಮು ಮತ್ತು ಕ್ಯಾರೆಟು ಇದೆಲ್ಲ ಆರ್ಡ್ರ್ ಮಾಡಿದೆ. ಇದೆಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ ಊಟ ಮಾಡ್ಕೊಬರೋಣ ಅಂತೇಳಿ ರೆಡಿ ಆಗಿಬಿಟ್ಟೆ. ಯಾಕಂದರೆ ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ, ಎದ್ದಿದ್ದೇ ಲೇಟ್ ಆಗಿತ್ತಲ್ಲ. ಅದಕ್ಕೆ ಸ್ವಲ್ಪ ಇದೆಲ್ಲ ಎತ್ತಿಕ್ಕೋ ಅಷ್ಟೊತ್ತಿಗೆ ಫುಲ್ ಗಲೀಜಾಗಿಬಿಟ್ಟಿತ್ತು ಇಲ್ಲೆಲ್ಲ. ಅದರಿಂದ ಕ್ಲೀನ್ ಮಾಡೋ ಆಂಟಿನೂ ಕೂಡ ಬಂದಿರಲಿಲ್ಲ. ನಾನೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ. ಮತ್ತು ಮುಖ ತೊಳ್ಕೊಂಡು ರೆಡಿಯಾಗಿ ನಾನು ಔಟ್ ಸೈಡ್ ಹೋಗಿ ಊಟ ಮಾಡ್ಕೊಬರೋಣ ಅಂತ ಹೇಳಿ ಹೊರಟೆ. ವಿಸಿಬಲ್ ವೈಟ್ ಅಂತ ಇದು ಪೇಸ್ಟು ನಾನು 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ಬಟ್ ಅಲ್ಲಿ ಮಾತ್ರ ಒಂದು ಸ್ವಲ್ಪನೂ ಬೆಳ್ಳಗಾಗಿಲ್ಲ. ಅದರಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸೋದು ಅಂದರೆ 1 ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ. ಸ್ವಲ್ಪನೂ ವೈಟ್ ಆಗಿಲ್ಲ, ಹಂಗೆ ಇದ್ದಾವೆ. ಮತ್ತು ಪಟ ನಾನು ರೆಡಿ ಆಗ್ತಿದ್ದೆ, ತುಂಬ ಹಸುವಾಗ್ತಿದೆ ಅಂತ. ಒಟ್ಟು ನನ್ನ ಫ್ರೆಂಡ್ ಬಂದರು. ನನ್ನ ಫ್ರೆಂಡು ಮನೆಯಿಂದ ನಾನೇ ಟಿಫನ್ ತರ್ತೀನಿ ನಿನಗೆ ತಿನ್ಕೊಂಡಿವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಔಟ್ ಸೈಡ್ ಹೋಗಲಿಲ್ಲ, ಹಂಗೆ ವೆಯ್ಟ್ ಮಾಡ್ತಿದ್ದೆ. ಅವ್ರು ಟೊಮೊಟೊ ಬಟ್ ಮಾಡ್ಕೊಬಂದಿದ್ಲು ಅವ್ರ ಮನೆಯಿಂದ. ಡೈಲಿ ಹೋಟ್ಲಲ್ಲಿ ತಿಂದು ಬೇಜಾರಾಗಿರ್ತದಲ್ಲ, ತರ್ತಾಳಣ ಅಂತೇಳಿ ಹಂಗೆ ವೆಯ್ಟ್ ಮಾಡ್ತಿದ್ದೆ. ಅವಳು ಬಂದ್ಬಿಟ್ಟು ನನಗೆ ಊಟ ತಂದು ಕೊಟ್ಬಿಟ್ಟು ಟೊಮೊಟೊ ಬಾತ್ ಮಾಡ್ಕೊಬಂದಿದ್ರು. ಮನೆ ಊಟ ತಿನ್ನೋಕ್ಕಂದು ನನಗೂ ತುಂಬಾ ಇಷ್ಟ. ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಟಿಫನ್ ಮಾಡಿ ಸ್ವಲ್ಪ ಆಫೀಸ್ದು ಒಂದು ಸ್ವಲ್ಪ ವರ್ಕ್ ಮಾಡೋದಿತ್ತು. ಕಸ್ಟಮರ್ ಒಂದೇ ಸಲ ಕಾಲ್ ಮಾಡ್ತಿದ್ರು. ಅವ್ರಿಗೆ ಒಂದು ಪ್ರೂಫ್ ಕಳಿಸ್ಬೇಕಾಯ್ತು. ಅದೆಲ್ಲ ಡಿಸೈನ್ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಸ್ಪೆಷಲ್ ಅಲ್ವಾ, ಫಸ್ಟೇ ನನ್ನ ಫೇವ್ರೇಟ್ ಆಗಿ ಹೋಗಿ ಅಂಗಡಿಲಿ ಕಜ್ಜಾಯ ತೊಗೊಂಬಂದೆ. ನೋಡಿದ್ರೆ ಆ ಕಜ್ಜಾಯ ಎಲ್ಲ ಒಣಗೋಗ್ಬಿಟ್ಟಿದ್ವು. ಆದರೂ ಕಜ್ಜಾಯ ಅಂದರೆ ಫೇವ್ರೇಟ್ ಅಲ್ವಾ. ಕಜ್ಜಾಯ ಎಲ್ಲ ತಿಂದು ಮುಗಿಸಿ ಸ್ವಲ್ಪ ನಾನು ಬಾಕ್ಸಸ್ಸೆಲ್ಲ ಹಂಗೆ ಇಟ್ಟಿದ್ದೆ. ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ನಾನು ಹೆಸರುಬೇಳೆ ನೆನಕೋಣ ಅಂತ ಹೋಗಿ ನೋಡ್ತೀನಿ. ಬಟ್ ಅದು ಬೇಳೆ ಬಂದಿರಲಿಲ್ಲ. ಅದು ಫ್ರೈ ಆಗಿರೋದು ಬಂದುಬಿಟ್ಟಿದ್ದು ಹೆಸರುಬೇಳೆ. ಮತ್ತು ಇನ್ನೇನು ಮಾಡೋದು, ಅದೇ ಸ್ವಲ್ಪ ತಿನ್ಕೊಂಡು ಬೇರೆ ಹೆಸರುಬೇಳೆ ಎಲ್ಲ ಆರ್ಡ್ರ್ ಮಾಡೋಣ ಅಂತ. ಫ್ಲವರ್ಸ್ ಎಲ್ಲ ಬೇಕಿತ್ತು ಪೂಜೆಗೆ ಫ್ಲವರ್ಸು ಮತ್ತು ಬತ್ತಿ, ಆಯಿಲು, ಅದ್ರ ಜೊತೆ ಹಂಗೆ ಹೆಸರುಬೇಳೆ ಕೂಡ ಆರ್ಡ್ರ್ ಮಾಡಿದೆ. ಹೆಸರುಬೇಳೆ ಬಂತು. ಅದನ್ನು ಸ್ವಲ್ಪ ನೆನೆಸಿಟ್ಬಿಟ್ಟು ನೈಟ್ ಕೋಸಂಬರಿ ಮಾಡೋಣ ಅಂಥೇಳಿ ನೆನೆಸಿಟ್ಟು ನಾನು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅದಕ್ಕೆ ಫಸ್ಟ್ ಹೋಗಿ ನಾನು ರೆಡಿಯಾಗಿ ಬಂದೆ. ನಾನು ಸ್ನಾನ ಎಲ್ಲ ಮುಗಿಸ್ಕೊಬಂದು ಫುಲ್ ರೆಡಿಯಾಗಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ. ನನಗೆ ಹೆಲ್ಪ್ ಮಾಡೋಕ್ಕೂ ಯಾರೂ ಇರಲಿಲ್ಲ. ಯಾಕಂದರೆ ಪಿ ಜಿಲಿ ನಾನು ಒಬ್ಬಳೇ ಇದ್ದೆ. ಇನ್ನೊಂದು ಹುಡುಗಿ ಇಲ್ಲ, ಅವಳು ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು. ನಾನು ಅವಳು ಇಬ್ಬರೇ ಇದ್ದಿದ್ದು. ನಾನೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ನಾನು ಪಟ ಅಂತ ರೆಡಿ ಮಾಡಿ ಮತ್ತು ನಾನು ಆರ್ಡರ್ ಮಾಡಿದ ದೀಪಗಳೆಲ್ಲ ತಗೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಹೊರಟೆ. ನನ್ನ ರಾಘವೇಂದ್ರ ಸ್ವಾಮಿ ಅಂದರೆ ಫೇವ್ರೇಟು. ಆ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಬಿಟ್ಟು, ಅದನ್ನು ಪಿ ಜಿಲಿ ಇದ್ದಿತ್ತು. ಅದಕ್ಕೆ ಹೂವು ಎಲ್ಲ ಇಟ್ಬಿಟ್ಟು ಬಟ್ಟೆಲ್ಲ ಇಟ್ಬಿಟ್ಟು ಆ ದೇವ್ರಿಗೆ ಸ್ವಲ್ಪ ರೆಡಿ ಮಾಡಿದೆ. ಮತ್ತು ಅಲ್ಲೇ ನೆಂದಲ್ಲಿ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ದೀಪ ಎಲ್ಲ ಅಂಟಿಸೋಣ ಅಂತೇಳ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಒಂದು ರಂಗೋಲಿ ಕೂಡ ಹಾಕ್ತೆ. ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಫ್ಲವರ್ಸ್ ಎಲ್ಲ ಸ್ವಲ್ಪ ನಾರ್ಮಲಾಗಿ ಸಿಂಪಲಾಗಿ ಡೆಕೋರೇಟ್ ಮಾಡಿ ದೀಪ ಎಲ್ಲ ಅಂಟಿಸಿದೆ. ಅಷ್ಟು ದೀಪಗಳಿಗೆಲ್ಲ ನಾನು ಬತ್ತಿ ಹಾಕಿ ಎಣ್ಣೆ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗಿಬಿಡ್ತು, ಲೇಟೇ ಆಯಿತು. ಮತ್ತು ಅದೆಲ್ಲ ರೆಡಿ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಸಿಂಪಲಾಗೆ ಮಾಡಿದ್ದಿತ್ತು. ಫ್ಲವರೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಲ್ಯಾಂಪ್ ಹಚ್ಚಿ ಈ ಥರ ರೆಡಿ ಮಾಡಿದೆ. ಮತ್ತು ದೀಪ ಎಲ್ಲ ಅಂಟಿಸ್ಬಿಟ್ಟು ದೇವ್ರಿಗೆ ಕೂಡ ಆರತಿ ಮಾಡೋಣ ಅಂತ, ಈ ದೀಪಗಳೆಲ್ಲ ಅಂಟಿಸ್ಬಿಟ್ಟು ದೇವರಿಗೂ ಕೂಡ ಆರತಿ ಮಾಡೋಣ ಅಂತೇಳಿ ದೀಪ ಅಂಟಿಸ್ಕೊಂಡೆ. ಮತ್ತು ದೇವರಿಗೆಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತೇಳಿ ಮತ್ತು ದೀಪಾವಳಿಗೆ ಪಟಾಕಿ ಹೊಡೆಯೋಣ ಅಂದ್ಕೊಂಡೆ. ಬಟ್ ಪಟಾಕಿ ಹೊಡಿಯೋಕ್ಕಲ್ಲ, ನಾನು ಒಬ್ಬಳೇ ಇದ್ದಿದ್ದು, ಯಾರೂ ಇರಲಿಲ್ವಲ್ಲ. ಅದಕ್ಕೆ ಪಟಾಕಿ ಎಲ್ಲ ಏನು ಮಾಡಲಿಲ್ಲ. ಹಾಗೆ ಬರೀ ದೇವರಿಗೆ ಮಾತ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಫೈನಲಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ದೀಪ ಎಲ್ಲ ಹಚ್ಚಿದ್ಮೇಲೆ ಈ ಥರ ಹಚ್ಚಿ ಎಲ್ಲ ಸಿಂಪಲಾಗೆ ಮಾಡಿದ್ದೆ ಅಷ್ಟೇ. ಮತ್ತು ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡಿದೆ. ದೀಪಾವಳಿ ಸ್ಪೆಷಲ್ ಇರಲಿ ಅಂತೇಳಿ ಹೆಂಗೆ ರೆಡಿಯಾಗಿದ್ದೆನಲ್ಲ, ಒಂದು 2-3 ರೀಲ್ಸ್ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಮತ್ತು ನನ್ನ ಸಿಸ್ಟರ್ ಪಿ ಜಿಲಿ ಅವ್ರು ಬಂದರು. ಅವ್ರು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ರು ನನಗೆ. ಮತ್ತು ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ನಾನು ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದು 2-3 ರೀಲ್ಸ್ ಎಲ್ಲ ಮಾಡಿದೆ. ಫೈನಲಿ ನಾನು ದೀಪಾವಳಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೆ. ನನಗೆ ತುಂಬಾ ಖುಷಿಯಾಗಿತ್ತು. ಫೈನಲಿ ಯಾವ ಥರ ಬಂದಿದೆ ಅಂತೇಳಿ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸೋ ಮಚ್.